ಇದ್ರೊಳಗಡೆ ಬಾಕ್ಸ್ ಇದೆಯಾ? ಓಕೆ ಓಕೆ. ಏನಾದ್ರು ಇಟ್ಕೋಬೋದಲ್ವಾ ಸರ್ ಇಲ್ಲಿ? ಮತ್ತೆ ಇಲ್ಲಿ ಹ್ಯಾಂಗಿಂಗ್ ಲೈಟ್ಸ್ ಹಾಕೊಳ್ಳೋಕೆ ಪ್ರಾವಿಷನ್ ಇದೆ. ಹ್ಮ್. ಅದರ ಕೆಳಗಡೆ ಬಂದರೆ ಮತ್ತೆ ರಾಫ್ಟರ್ಸ್ ಟಿವಿ ಯೂನಿಟ್ ಅಲ್ಲಿ ಏನು ರಾಫ್ಟರ್ಸ್ ಯೂಸ್ ಮಾಡಿದ್ದಲ್ಲ ಸರ್, ಸೇಮ್ ರಾಫ್ಟರ್ಸ್ ಬ್ರೇಕ್ಫಾಸ್ಟ್ ಕೌಂಟರ್ ಮಾಡಿದೀವಿ. ಕಂಟಿನ್ಯೂ ತಗೊಂಡಿದ್ದೀರಾ? ಕಂಟಿನ್ಯೂಷನ್ ಹೌದು. ಒಂದು ಹೈ ಚೇರ್ ಹಾಕೊಳ್ಳೋತರ, ಮತ್ತೆ ಇನ್ನೊಂದು ಲೋ ಚೇರ್ ಹಾಕೊಳ್ಳೋತರ ಇಲ್ಲಿ. ಮತ್ತೆ ಇಲ್ಲೊಂದು ಸ್ಟೋರೇಜ್ ಇರುತ್ತೆ. ಇದರಲ್ಲಿ ಸ್ಟೋರೇಜ್ ಮತ್ತೆ ಇಲ್ಲಿಗೊಂದು ಡ್ರಾಯರ್, ಇಲ್ಲಿಗೊಂದು ಓಪನ್ ಬಾಕ್ಸಸ್ ಇದೆ. ಹೌದು. ಮತ್ತೆ ವಿಕರ್ ಬಾಸ್ಕೆಟ್ಸ್ ಈ ಕಡೆ ಇದೆ. ಇದು ಕೇಂದು ಕೊಡ್ತಾರೆ ಇವರಿಗೆ? ಹೌದು, ನ್ಯಾಚುರಲ್ ಅಲ್ವಾ ಇದು? ಹೌದು. ಸೊ ಇದು ಲೈಟಮ್ ಇದೆ ಸರ್. ಓಕೆ ಓಕೆ ಓಕೆ. ಸೊ ಆಮೇಲೆ ಕಿಚನ್ ಸೈಜ್ ಏನಿದೆ ಸರ್ ಇಲ್ಲಿ? ಬಂದು ಇದು 8x10 ಬರುತ್ತೆ ಸರ್. ಓಕೆನಾ? ಕಲರ್ ಏನಿದೆ ಕಾಂಬಿನೇಷನ್? ಕ್ಯಾಪೆಚಿನೋ ಕಲರ್ ಸರ್, ಸಿಂಗಲ್ ಕಲರ್. ಓಕೆ. ಇಲ್ಲಿಗೆ ಮಾತ್ರ ಟೀ ಕುಡ್ ಕಲರ್ ಕೊಟ್ಟಿದ್ದೇವೆ. ಇನ್ ಮಿಕ್ಕಿದೆಲ್ಲ ಸಿಂಗಲ್ ಕಲರ್ ಸರ್. ಸಿಂಗಲ್ ಕಲರ್. ಒಂದ್ ಕಡೆ ಒಂದು ಟಾಲ್ ಯೂನಿಟ್ ಇದೆ, ಇದಕ್ಕೆ ಫುಲ್ ಲಾಂಗ್ ಹ್ಯಾಂಡಲ್ ಕೊಟ್ಟಿದ್ದೀವಿ. ಜಿ ಪ್ರೊಫೈಲ್ ಹ್ಯಾಂಡಲ್, ಟಾಪ್ ಟು ಬಾಟಮ್. ಒಳಗಡೆ ಮತ್ತೆ ಶೆಲ್ಫ್ಸ್ ಕೊಟ್ಟಿದ್ದೀವಿ. ಓಕೆ. ಸ್ಟೋರೇಜ್ಗೆ. ಇದು ಬಂದು ರೋಲಿಂಗ್ ಶಟರ್ ಸರ್. ಸೊ ಇದು ಮತ್ತೆ ಮಿಕ್ಸಿಗೋಸ್ಕರ ಈಚೆ ಬರುತ್ತೆ, ಹೊರಗಡೆ ಬರೋ ತರ ಇದೆ. ಓಕೆ ಓಕೆ ಓಕೆ. ಸೊ ಮತ್ತೆ ವಾಪಸ್ ಹೋಗುತ್ತೆ. ಸೊ ಮೇಲ್ಗಡೆ ಅದಕ್ಕೆ ಶೆಲ್ಫ್. ಮತ್ತೆ ಇದು 450 mm ಅಲ್ಲಿ ಮಾಡಿದೀವಿ. ಸ್ವಲ್ಪ ಸಣ್ಣದಲ್ವಾ ಸರ್? ಹೌದು, ಚಿಕ್ಕದು ಮಾಡಿದೀವಿ ಸರ್. ಅಗಲ ಕಡಿಮೆ ಇದೆ ನೋಡಿ ಇದು. ಓಕೆ ಓಕೆ. ಇದು ಅಷ್ಟೇ 450 mm ಅಲ್ಲಿ ಇದೆ. ಕೆಳಗಡೆ ಏನಿದೆ ಇಲ್ಲಿ? ಸ್ಟೋರೇಜ್. ಕೆಳಗಡೆ ಮತ್ತೆ ಸ್ಟೋರೇಜ್ ಸರ್. ಕಿಚನ್ ಸ್ಟೋರೇಜ್, ಕ್ಯಾಬಿನೆಟ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ. ಕಿಚನ್ ಕ್ಯಾಬಿನೆಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಓಕೆ. ಕಾರ್ನರ್ ಸ್ಟೋರೇಜ್. ಮತ್ತೆ ಈ ಕಡೆ ಮೇಲ್ಗಡೆನೂ ವಾಲ್ ಯೂನಿಟ್ ಅಲ್ಲಿ ಕಾರ್ನರ್ ಸ್ಟೋರೇಜ್ ಇದೆ. ಒಳಗಡೆಗೆ ಸ್ಕೇಲ್ ಲೈಟ್ ವಾರ್ಮ್ ವೈಟ್ ಕೊಟ್ಟಿದ್ದೀವಿ. ಓಕೆ. ಅದೇ ಕಂಟಿನ್ಯೂಷನ್ ಬಂದು 2 ಪ್ರೊಫೈಲ್ ಶಟರ್ ಅಪ್ಲಿಫ್ಟರ್ ಹಾಕಿದ್ದೀವಿ. ಬ್ಲಾಕ್ ಪ್ರೊಫೈಲ್ ವಿತ್ ಬ್ಲಾಕ್ ಟಿಂಟೆಡ್ ಕೊಟ್ಟಿದ್ದೀವಿ ಸರ್. ಸೇಮ್ ವೇ ಇಲ್ಲವೇ? ಸೇಮ್ ವೇ. ಓಕೆ ಓಕೆ. ಮತ್ತೆ ಚಿಮ್ನಿ ಸ್ಪೇಸ್ ಕೊಟ್ಟಿದ್ದೀವಿ 900 mm. ಅದ್ರ ಜೊತೆಗೆ ಮತ್ತೆ ಸೇಮ್ ರೆಪ್ಲಿಕಾ ಆ ಕಡೆ ಏನಿದೆ ಸೇಮ್ ಡಿಸೈನ್ ಈ ಕಡೆನೂ ಸೇಮ್ ಅದೇ ತರ. ಹೌದು. ಕೆಳಗಡೆ ಬಂದು ಸ್ಪೈಸ್ ರ್ಯಾಕು ಡಿಫ್ರೆಂಟ್ ಆಗಿ ಲ್ಯಾಮಿನೇಟ್ ಅಲ್ಲಿ ಕೊಟ್ಟಿದೆ ಸರ್. ಓಕೆ ಓಕೆ ಓಕೆ. ಸೊ ಇದು ಟಿವಿ ಯೂನಿಟ್ ಅಲ್ಲಿ ಯೂಸ್ ಮಾಡಿರೋ ಕಲರ್, ಅದೇ ಕಲರ್ ಇಲ್ಲಿ ಯೂಸ್ ಮಾಡಿದ್ದೀರಾ. ಮತ್ತೆ ಈ ಕಡೆ ಬಂದಾಗ ಸಿಂಕ್ ಏರಿಯಾ, ಡಸ್ಟ್ಬಿನ್ ಹೋಲ್ಡರ್ ಒಂದು ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಅಲ್ಯೂಮಿನಿಯಂ ಫಾಯಿಲ್ ಹಾಕಿದ್ದೀವಿ, ವಾಟರ್ ಪ್ರೂಫ್. ಬಾಟಲ್ ಪುಲ್ಔಟ್ ಸರ್. ಇದು ಟ್ಯಾಂಡಮ್ ಅಲ್ವಾ ಇದು? ಹೌದು ಸರ್, ಟ್ಯಾಂಡಮ್. ಓಕೆ ಓಕೆ. ಆಮೇಲೆ ಕಾರ್ನರ್ ಅಲ್ಲಿ ಮತ್ತೆ ಸ್ಪೇಸ್ ಸರ್, ಬ್ಲೈಂಡ್ ಕಾರ್ನರ್ ಕೊಟ್ಟಿದ್ದೀರಲ್ವಾ ಇದು? ಹೌದು ಸರ್. ಓಕೆ, ನೈಸ್. ಸೊ ಈ ಕಡೆ ಬಂದ್ರೆ ಮತ್ತೆ ಟ್ಯಾಂಡಮ್ ಬಾಕ್ಸ್. PVC ಕಟ್ಲರಿ ಬಂದಿದೆ. ಚಿಕ್ಕದಲ್ವಾ ಸರ್ ಇದು? ಹೌದು ಸರ್, ಚಿಕ್ಕದು. ಸ್ಪೇಸ್ ಅಂದ್ರೆ ನಮ್ಗೆ ಇದರಲ್ಲಿ ಸೈಜ್ ಏನು ಕನ್ಸ್ಟ್ರೆಂಟ್ ಇಲ್ಲ. ನಮ್ಗೆ ಎಷ್ಟು ಬೇಕೋ, ಈಗ 600 mm ಇಂದ 900 mm ತನಕ ನಾವು ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೋಬಹುದು ಅಲ್ವಾ? ಸೊ ಇಲ್ಲಿ 8 ಟ್ಯಾಂಡಮ್ ಬಾಕ್ಸ್ ಕೊಟ್ಟಿದ್ದೀವಿ ಸರ್ ಈ ಸ್ಪೇಸ್ ಅಲ್ಲಿ. ಇಷ್ಟು ಜಾಗದಲ್ಲಿ 8 ಟ್ಯಾಂಡಮ್ ಬಾಕ್ಸ್ ಸರ್. ಎಲ್ಲ ಹಾಫ್ ಲೈ ಬ್ರ್ಯಾಂಡ್. ಇಲ್ಲಿ ಎರಡಿದೆ ಸರ್, ದೊಡ್ಡದು. ಇದು ಹ್ಯೂಜ್ ಆಗಿದೆ ಅಲ್ಲ ಸರ್? ಹೌದು ಸರ್. ಇದು ಸ್ಟೋರೇಜ್ಗೆ ಬಿಗ್ ವೆಸಲ್ಸ್ ಇಟ್ಕೋಬಹುದು. ಸೇಮ್ ವೇ ಕೆಳಗಡೆನೂ ಸೇಮ್ ರೆಪ್ಲಿಕಾ ಸರ್. ಇದು ರೆಪ್ಲಿಕಾ ಅಲ್ವಾ ಇದು? ಹೌದು. ವೆರಿ ನೈಸ್. ದಿಸ್ ಇಸ್ ಕಿಚನ್. ಹೌದು ಸರ್. ಇದು ಆಕ್ವಾಗಾರ್ಡ್ ಸ್ಪೇಸ್. ಸಾರಿ, GTPT ಟ್ರೇ ಹಾಕಿದೀವಿ ಆಕ್ಚುಲಿ. ಸೊ ಇದು ನಾವು ಇದೇನಕ್ಕೆ ಅಂದ್ರೆ ಡ್ರೈನ್ ಪ್ಲೇಟ್ ಇದೆ ಸರ್. ಸೊ ಇದ್ರಲ್ಲಿ ಡ್ರೈನ್ ಆಗುತ್ತೆ, ನೀರು ಇದ್ರಲ್ಲಿ ಬರುತ್ತೆ. ಸೊ ಇದು ರಿಮೂವ್ ಮಾಡಿ ನೀರು ಕೆಳಗಡೆ ಬಿಸಾಕ್ಬೋದು. ಓಕೆ. ಸೊ ತೊಳೆದಿರೋ ಪಾತ್ರೆನೇ ಇಲ್ಲಿ ಇಟ್ಕೋಬಹುದು. ಅಲ್ಲೇ ಇಟ್ಕೋಬಹುದು. ಒಳ್ಳೆ ಐಡಿಯಾ ಸರ್ ಇದು. ತಾಲಿ ಯೂನಿಟ್ ಮತ್ತೆ ಸೆಪರೇಟ್ ಬೇಕಂತಾನೆ ಅನ್ಸೋದು. ಏನು ಅನ್ಸಲ್ಲ. ಹೌದು ಸರ್. ಸೊ ವಾಶ್ ಮಾಡಿ ಅಲ್ಲಿ ಇಟ್ಟು ಮತ್ತೆ ಅಲ್ಲಿಂದಾನೇ ರೀಯೂಸ್ ಮಾಡಬಹುದು. ವಾಟರ್ ಪ್ಯೂರಿಫೈಯರ್ ಕೆಳಗಡೆ ಇಟ್ಟಿದ್ದಾರೆ, ಅದಕ್ಕೋಸ್ಕರ ಇದು ನಿಮಗೆ ವೀಕ್ಷಕರೇ ವಾಟರ್ ಪ್ಯೂರಿಫೈಯರ್ ಇಲ್ಲಿರೋದ್ರಿಂದ ನಿಮಗೆ ಇಲ್ಲಿ ಮೇಲ್ಗಡೆ ವಾಟರ್ ಪ್ಯೂರಿಫೈಯರ್ ನೀರು ಇಲ್ಲಿ ಬರುತ್ತೆ ಸರ್. ಅಲ್ಲಿ ಬರುತ್ತಲ್ವಾ ಅದು? ಓಕೆ, ವೆರಿ ನೈಸ್. ಆಮೇಲೆ ಲಾಫ್ಟ್ ಸರ್? ಲಾಫ್ಟ್ ಎಲ್ ಶೇಪ್ ಮಾಡಿದೀವಿ ಸರ್. ಕಂಪ್ಲೀಟ್ ಆಗಿ ಸಿಂಗಲ್ ಕಲರ್, ಕ್ಯಾಪೆಚಿನೋ ಕಲರ್. ಮತ್ತೆ ಇದು ಅಕ್ರಾಲಿಕ್ ಲ್ಯಾಮಿನೇಟ್ಸ್ ಸರ್. ಕಂಪ್ಲೀಟ್ ಕಿಚನ್ ಅಕ್ರಾಲಿಕ್ ಲ್ಯಾಮಿನೇಟ್. ಓಕೆ ಓಕೆ, ವೆರಿ ನೈಸ್. ಹಾಗೆ ಈ ಕಡೆ ಬಂದ್ರೆ ಈ ಕಡೆ ಡೈನಿಂಗ್ ಏರಿಯಾಗೆ ಬಂದ್ರೆ ಸರ್, ಒಂದು ಕ್ರಾಕರಿ ಯೂನಿಟ್, ಒಂದು ಫೋಲ್ಡಿಂಗ್ ಟೇಬಲ್ ಮಾಡಿದೀವಿ. ಮತ್ತೆ ವ್ಯಾನಿಟಿನೂ ಇಲ್ಲೇ ಇದೆ. ಸೊ ಒಂದು ವ್ಯಾನಿಟಿ ಮಾಡಿದೀವಿ ಇಲ್ಲಿ. ಕ್ರಾಕರಿ ಯೂನಿಟ್ ಅಲ್ಲಿ ಏನ್ ಸ್ಪೆಷಾಲಿಟಿ ಅಂದ್ರೆ ಬ್ರಾನ್ಸ್ ಮರ ಶೇಪ್ ಡಿಫ್ರೆಂಟ್ ಆಗಿ ಕೊಟ್ಟಿದ್ದೀವಿ ಸರ್ ಇಲ್ಲಿ. ಕ್ರಿಸ್ ಕ್ರಾಸ್ ಕೊಡ್ತಾ ಇದ್ರೆ ಈಗ ಸ್ವಲ್ಪ ಡಿಫ್ರೆಂಟ್ ಕೊಟ್ಟಿದ್ದೀವಿ. ಬ್ರಾಂಚಸ್ ತರ ಮಾಡಿದ್ದೀರಾ. ಇದರ ಕಡೆ ಒಂದು ಓಪನ್ ಬಾಕ್ಸ್, ಮತ್ತೆ ಮೇಲ್ಗಡೆ ಒಂದು ಶಟರ್. ಓಕೆ, ವಿತ್ ಸ್ಟೋರೇಜ್. ಸೇಮ್ ವೇ ಈ ಕಡೆ ಮತ್ತೆ ಒಳಗಡೆ ಸ್ಟೋರೇಜ್ ಕೊಟ್ಟಿದ್ದೀವಿ ಕ್ರಾಕರಿ ಯೂನಿಟ್ಗೆ. ಫ್ಲೂಟೆಡ್ ಗ್ಲಾಸ್ ಹಾಕಿದೀವಿ. ಮತ್ತೆ ರೋಸ್ ಗೋಲ್ಡ್ ಹ್ಯಾಂಡಲ್ಸ್, ಸಾರಿ ಪ್ರೊಫೈಲ್ ಹಾಕಿ ರೋಸ್ ಗೋಲ್ಡ್ ಹ್ಯಾಂಡಲ್. ಓಕೆ ಓಕೆ. ಕೆಳಗಡೆ ಬಂದ್ರೆ ಮತ್ತೆ ಒಂದು 3 ಡ್ರಾವರ್ಸ್ ಕೊಟ್ಟಿದ್ದೀವಿ ಸ್ಟೋರೇಜ್ ಪರ್ಪಸ್. ಚೆನ್ನಾಗಿದೆ ಇದರದ್ದು. ಹೌದು ಸರ್. ಇದು ರೋಸ್ ಗೋಲ್ಡ್ ಫಿನಿಶ್. ಸೊ ಇದು ಮತ್ತೆ ಸ್ಟೋರೇಜ್ ಇದೆ ಸರ್. ಓಕೆ ಓಕೆ. ಫುಲ್ ಕಂಪ್ಲೀಟ್ ಸ್ಟೋರೇಜ್ ಸಿಗುತ್ತೆ. ಮತ್ತೆ ಕಾಂಬಿನೇಷನ್ ಬಂದು ಟೀ ಕುಡ್ ಕಲರ್ ವಿತ್ ವೈಟ್ ಕಲರ್ ಕೊಟ್ಟಿದ್ದೀವಿ. ಓಕೆ ಓಕೆ ಓಕೆ. ಸೊ ಮೇಲ್ಗಡೆನು ಯೂಶಲಿ ಇಲ್ಲಿ ಗ್ರಾನೈಟ್ ಹಾಕ್ತಾರೆ, ಬಟ್ ಗ್ರಾನೈಟ್ ಹಾಕಿಲ್ಲ. ಗ್ರಾನೈಟ್ ಹಾಕ್ದೇನೆ ಇದು ಇಷ್ಟು ಕ್ಲಾಸಿಕ್ ಆಗಿ ಕಾಣಿಸ್ತಾ ಚೆನ್ನಾಗಿ ಕಾಣಿಸ್ತಾ ಇದೆ ಸರ್. ಲುಕ್ ಚೆನ್ನಾಗಿ.
ಕಿಚನ್ ಸೈಜ್ ಏನಿದೆ ಆಕ್ಚುಲ್ ಆಗಿ? ಸರ್ ಕಿಚನ್ ಸೈಜ್ ಬಂದು ಇದು ಅರೌಂಡ್ 10x8 ಬರ್ಬೋದು ಸರ್. ಪ್ಯಾರಲಲ್ ಕಿಚನ್ ಆಕ್ಚುಲಿ. ಪ್ಯಾರಲಲ್ ಕಿಚನ್. ಹೌದು. ಸೊ ಆ ಕಡೆಗೆ ಅಡಿಷನಲ್ ಕಿಚನ್ ಇದೆ. ಸೊ ಇದು ಆಕ್ಚುಲಿ ಪ್ಲಾನ್ ಅಲ್ಲಿ ಇರಲಿಲ್ಲ, ಬಿಲ್ಡರ್ ಪ್ಲಾನ್ ಅಲ್ಲಿ ಇರಲಿಲ್ಲ ಇದು. ಸರಿ. ಸೊ ಇದು ಅಡಿಷನಲ್ ಆಗಿ ಮಾಡಿರೋದು. ಇದು ನಾರ್ಮಲ್ ಬಿಲ್ಡರ್ ಪ್ಲಾನ್ ಅಲ್ಲಿ ಇದೆ ಇಷ್ಟೇ ಸರ್. ಅಂದ್ರೆ ಇದು ನೀವು ಕ್ರಿಯೇಟ್ ಮಾಡ್ಕೊಡ್ತೀರಾ? ಹೌದು, ನಾವು ಕ್ರಿಯೇಟ್ ಮಾಡಿರೋದು. ಡ್ರಾಯಿಂಗ್ ಅಲ್ಲಿ ಇದನ್ನೇ ಹೇಳಿ ಏನೇನ್ ಮಾಡಿದ್ರಿ ಈ ವಾಲ್ ಸೊ ಅಲ್ಲಿ? ಇಲ್ಲಿ ಲಾಫ್ಟ್ ಕಂಟಿನ್ಯೂಷನ್ ಇದೆ ಸರ್. ಸಿ ಶೇಪ್ ಇದೆ. ಶಿ ಶೇಪ್ ಅಲ್ವಾ? ಹೌದು ಸರ್. ಅಕ್ರಿಲಿಕ್ ಅಲ್ವಾ ಸರ್? ಅಕ್ರಿಲಿಕ್. ಹೌದು ಸರ್, ಕಂಪ್ಲೀಟ್ ಕಿಚನ್ ಅಕ್ರಿಲಿಕ್ ಇದೆ. ಓಕೆ. ಸೊ ಮತ್ತೆ ಈ ಕಡೆಗೆ ಫ್ರಿಡ್ಜ್ ಗೆ ಪ್ರಾವಿಷನ್ ಕೊಟ್ಟಿದೆ. ಸೆಂಟರ್ ಓಪನ್ ಸ್ಪೇಸ್, ಪಕ್ಕದಲ್ಲಿ ರೋಲಿಂಗ್ ಶಟರ್ ಇದೆ. ಇದು ರೋಲಿಂಗ್ ಹಾಕಿದ್ರಿ. ಬ್ಲಾಕ್ ಅಲ್ವಾ ಇದು? ಹೌದು. ಓಕೆ. ಸೊ ಒಳಗಡೆ ಇದು ಬೇರೆ ಹೊರಗಡೆ ಬರೋ ತರ ಮಾಡಿದ್ರಲ್ವಾ? ಓಕೆ ಓಕೆ ಓಕೆ. ಎಮರ್ಜೆನ್ಸಿ ಹೊರಗಡೆ ತಕೊಂಡೆ ಕೆಲಸ ಮಾಡ್ಕೋಬಹುದು. ಓಕೆ ಫೈನ್ ಫೈನ್. ಇದಾಯ್ತು. ಸೊ ನೆಕ್ಸ್ಟ್ ಈ ಕಡೆಗೆ ಒಂದು ಸ್ಪೈಸ್ ರ್ಯಾಕ್ ಕೊಟ್ಟಿದ್ದೀವಿ. ಮತ್ತೆ ಮೇಲ್ಗಡೆಗೆ ಪ್ರೊಫೈಲ್ ಶಟರ್ ವಿತ್ ವುಡನ್ ಲ್ಯಾಮಿನೇಟ್, ವುಡನ್ ಥೀಮ್ ಸರ್ ಸೇಮ್. ಓಕೆ. ಅಲ್ಲೇನು ಪ್ಯಾನಲಿಂಗ್ ಅಲ್ಲಿ ಯೂಸ್ ಮಾಡಿದೀವಲ್ಲ ಅದೇ ಲ್ಯಾಮಿನೇಟ್ ಒಳಗಡೆ ಕೊಟ್ಟಿದ್ದೀವಿ. ಗ್ಲಾಸಿ ಫಿನಿಶಸ್. ಓಕೆ ಓಕೆ. ಓಕೆನಾ? ಸೊ ಮತ್ತೆ ಟೈಲ್ಸ್ ಬಂದು ಇದು ಅಷ್ಟೇ ಸರ್, ಸೆಲೆಕ್ಟೆಡ್ ಡಿಜಿಟಲ್ ಟೈಲ್ಸ್. ನೀವೇ ಸೆಲೆಕ್ಟ್ ಮಾಡಿದ್ದಾ? ಹೌದು ಸರ್. ಸ್ಪೈಸ್ ರ್ಯಾಕ್ ಅಮೇಜಿಂಗ್ ಆಗಿ ಆರ್ಗನೈಸ್ ಮಾಡಿದ್ದಾರೆ ನೋಡಿ ಅವರು. ಹೌದು ಸರ್. ಪರ್ಫೆಕ್ಟ್ ಇದು. ಓಕೆ. ಸೊ ವೀಕ್ಷಕರೇ ನೋಡಿ, ಇದೊಂಥರ ವರ್ಕಿಂಗ್ ಏರಿಯಾ ತರ ಸರ್ ಇದು. ಬೇಕಾದ್ರೆ ಮಿಕ್ಸಿ ತಕೊಂಡು ಇಲ್ಲಿ ಇಟ್ಕೊಂಡು ಪಾಯಿಂಟ್ಸ್ ಎಲ್ಲ ಇಲ್ಲ ಇದೆ. ಎಲ್ಲ ಇದೆ ಅಲ್ವಾ? ಸ್ಮಾಲ್. ಸೊ ಇಲ್ಲಿ ಡಿಸ್ಟರ್ಬೆನ್ಸ್ ಆಗಲ್ಲ ಮೇನ್ ಕಿಚನ್. ಈ ಕಡೆ ಡಿಸ್ಟರ್ಬೆನ್ಸ್ ಆಗಲ್ಲ. ಓಕೆ. ಇಲ್ಲಿ ಬಾಟಮ್ ಸರ್, ಬಾಟಮ್ ಏನೇನಿದೆ? ಬಾಟಮ್ ಅಲ್ಲಿ ಟ್ಯಾಂಡಮ್ ಬಾಕ್ಸ್ ಕೊಟ್ಟಿದೆ ಸರ್. ಸೊ 8 ಇಂಚಸ್ ಟ್ಯಾಂಡಮ್ ಬಾಕ್ಸ್ ಇದೆ. ಇದು ವಿಕಾ ಬಾಸ್ಕೆಟ್ ಇದೆ, PVC ಇದು. ಓಕೆ. ಬಾಟಲ್ ಪುಲ್ಲೋಟು ಇಲ್ಲೇ ಹಾಕ್ಬಿಟ್ರಾ? ಹಾಂ ಸರ್, ಬಾಟಲ್ ಪಲೌಟ್ ಇಲ್ಲೇ ಕೊಟ್ಬಿಟ್ರಿ. ಓಕೆ ಫೈನ್. ದಿಸ್ ಸೆಕ್ಷನ್ ಇಲ್ಲಿ ಏನೇನಿದೆ? ಸೊ ಇಲ್ಲಿಗೆ ಬಂದ್ರೆ ಮತ್ತೆ ವಾಲ್ ಯೂನಿಟ್, ಆ ಕಡೆ ಈ ಕಡೆ ಪ್ರೊಫೈಲ್ ಶಟರ್ಸ್ ಕೊಟ್ಟಿದ್ದೀವಿ. ಓಕೆ. ಸೇಮ್ ಥೀಮ್ ಅಲ್ಲೇ. ಈ ಕಡೆಗೆ ಆಕ್ವಾಗಾರ್ಡ್ ಸ್ಪೇಸ್ ಕೊಟ್ಟಿದ್ದೀವಿ. ಓಕೆ. ವಾಟರ್ ಪ್ಯೂರಿಫೈಯರ್ಗೆ ಮೇಲ್ಗಡೆ ಲಾಫ್ಟ್ ರನ್ ಆಗಿದೆ ಸರ್ ಆಸ್ ಯೂಶುವಲ್. ಈ ಕಡೆ 2 ಫ್ಲೋಟಿಂಗ್ ಶೆಲ್ಫ್ ಕೊಟ್ಟಿದ್ದೀವಿ. ಓಕೆ. ಚಿಕ್ಕದಾಗಿ ಯೂಸೇಜ್ ಚೆನ್ನಾಗಿದೆ. ಸೊ ಅಲ್ಲಿ ಎಂಟಿ ಬಿಟ್ರೆ ಆಡ್ ಆಗಿರುತ್ತೆ ಅಂತ ಹೇಳಿ ಯುಟಿಲೈಸ್ ಮಾಡ್ಕೊಂಡಿದ್ದೀವಿ. ನೋಡಿ ವೀಕ್ಷಕರೇ, ಸ್ಪೈಸ್ ರ್ಯಾಕ್ ವಿತ್ ಆರ್ಗನೈಸ್, ಪ್ರಾಪರ್ ಆಗಿ ಆರ್ಗನೈಸ್ ಮಾಡ್ಕೊಂಡಿದ್ದಾರೆ. ಇಲ್ಲ ಆರ್ಗನೈಸ್ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಚಿಕ್ಕದಾಗಿ ಹೋಮ್ ಡೆಕರ್ ಸಾಕದ ಮಾಡಿದ್ದಾರೆ. ಈ ತರ ಮಾಡ್ಬೇಕು ಸರ್, ಚೆನ್ನಾಗಿರುತ್ತೆ. ಇದೆಲ್ಲ ಕ್ವಾಡ್ಸ್ ಹಾಕಿದ್ರಲ್ಲ ಸರ್? ಇದೆಲ್ಲ ಕ್ವಾಡ್ಸ್ ಸರ್. ಹೌದು. ನೀವ್ ಹಾಕೊಟ್ಟಿರೋದು? ಇದೆಲ್ಲ ನಮ್ದೇ ಸರ್. ಹೌದು. ಕ್ವಾಡ್ಸ್, ಈ ಡಾಡೋ ಟೈಲ್ಸ್ ಎಲ್ಲ ಎವ್ರಿಥಿಂಗ್ ಇಸ್ ನಿಮ್ಮಿಂದನೇ ಅರೇಂಜ್ ಆಗಿರೋದು. ಮತ್ತೆ ಇಲ್ಲಿ ಬಂದು ನಾರ್ಮಲ್ ಟ್ರೆಡಿಷನಲ್ ಕಾಮನ್ ಆಗಿ ಟ್ಯಾಂಡಮ್ಸ್ ಕೊಟ್ಟಿದ್ದೀವಿ. ಮತ್ತೆ ಹ್ಯಾಂಡಲ್ಸ್ ಬಂದು ಇದು ಸೀಗೋಲ ಕೊಟ್ಟಿದೆ ಸರ್. ಹ್ಯಾಂಡಲ್ಲೆಸ್ ಸೀಗೋಲನ ಇದು? ಹೌದು ಸರ್. ಓಕೆ. ಕೆಳಗಡೆ ಸರ್ ಇದು? ಕೆಳಗಡೆ ಮತ್ತೆ ಸ್ಟೋರೇಜ್ ಇದೆ ಸರ್. ಈ ಕಡೆ ಸ್ಟೋರೇಜ್ ಇಲ್ಲಿ? ಹಾಂ ಸರ್. ಓಕೆ. ವೆರಿ ನೈಸ್. ಇದು ಹಿಂಗೆ ಸರ್, ಕಟ್ಟೆ ಆಲ್ರೆಡಿ ಇರೋದ್ರಿಂದ ಸೊ ಅದು ಹೆಂಗಿತ್ತು ಅದ್ರ ಪ್ರಕಾರ ಪ್ಲಾನ್ ಮಾಡ್ತೀವಿ. ಇಲ್ಲಿ ಕಟ್ಟೆ ಇತ್ತಾ ಸರ್? ಇಲ್ಲಿ ಅನ್ಸುತ್ತೆ ಸರ್. ಒಂದು ನಿಮಿಷ ಕಟ್ ಮಾಡಿಬಿಡಿ. ಸೊ ಇಲ್ಲಿ ಬಾಕ್ಸಸ್ ಯಾವ್ದು ಇದೆ ಸರ್? ಇಲ್ಲಿ ಟ್ಯಾಂಡಮ್ ಬಾಕ್ಸಸ್ ಇದೆ. 3 ಟ್ಯಾಂಡಮ್ ಬಾಕ್ಸ್ ಕೊಟ್ಟಿದ್ದೀವಿ. ಓಕೆ. ಓಕೆನಾ? ಅದಾದ್ಮೇಲೆ ಈ ಕಡೆ ಸ್ಟೋರೇಜ್ ಇದೆ ಸರ್. ಸೊ ಇದು ಫುಲ್ ಕಾರ್ನರ್ ಸ್ಟೋರೇಜ್. ಓಕೆ. ಸೊ ಇದು ಈ ಕಡೆಗೆ ಸರ್ ಸ್ಟೋರೇಜ್. ಓಕೆ. ಇದು ಈ ಕಡೆ ಓಪನ್ ಆಗುತ್ತೆ. ಹೌದು ಸರ್. ಸ್ಟೋರೇಜ್ ಇದೆ ಅಲ್ವಾ? ಓಕೆ. ಸೊ ಈ ಕಡೆ ಮತ್ತೆ ಸಿಂಕ್ ಏರಿಯಾ. ಸಿಂಕ್ ಏರಿಯಾ. ಓಕೆ. ಇಲ್ಲಿ BWP ಯೂಸ್ ಮಾಡಿರ್ತೀರಾ? ಕಂಪ್ಲೀಟ್ ಕಿಚನ್ ಏರಿಯಾಗೆ ಕಂಪ್ಲೀಟ್ BWP ಇರುತ್ತೆ. ಅಂದ್ರೆ ಕಿಚನ್ ಫುಲ್ BWP ಹಾಕಿರ್ತೀರಾ? ಇಲ್ಲ, ಬೇಸ್ ಯೂನಿಟ್ ಅಷ್ಟೇ ಸರ್. ಮಿಡಲ್ ಯೂನಿಟ್ಗೆಲ್ಲ ನಾರ್ಮಲ್ ಬೇಕಾಗಿಲ್ಲ ಸರ್. ಹೌದು. BWP ಅಂದ್ರೆ ವೀಕ್ಷಕರೇ ಬಾಯ್ಲಿಂಗ್ ವಾಟರ್ ಪ್ರೂಫ್ ಇರುವಂತಹ ಪ್ಲೈವುಡ್ ಸರ್. ಈ ಲ್ಯಾಮಿನೇಟ್ಸ್ ಅಲ್ಲೂ ಆತರ ಏನಾದ್ರು ಸ್ಟ್ರಾಂಗ್ ಇರೋ ಲ್ಯಾಮಿನೇಟ್ಸ್ ಬರುತ್ತಾ? ಇಲ್ಲ ಎಲ್ಲ ಒಂದೇನೆ. ಲ್ಯಾಮಿನೇಟ್ಸ್ ಎಲ್ಲ ಒಂದೇ. ಆಕ್ಚುಲಿ ವಾರಂಟಿ ಏನೇ ಬಂದ್ರೆ ಪ್ಲೈವುಡ್ ಮಾತ್ರ ಬರುತ್ತೆ ಸರ್. ಮತ್ತೆ ಫೆವಿಕಾಲ್ ಆಗಲಿ ಅದಕ್ಕೆಲ್ಲ ಯಾವುದಕ್ಕೂ ಬರಲ್ಲ. ಮತ್ತೆ ಲ್ಯಾಮಿನೇಟ್ಸ್ಗೂ ಬರಲ್ಲ. ಲ್ಯಾಮಿನೇಟ್ಸ್ ಒನ್ ಸೋಲ್ಡ್ ಅಷ್ಟೇ ಸರ್. ಅಷ್ಟೇ ಅಂತ ಹೇಳ್ತೀರಾ?